ಸೊ ನಮಸ್ಕಾರ ಸ್ನೇಹಿತರೆ, ಅಂಬಿಟ್ ಟೆಕ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ, ಒಂದು ಹೊಸ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಸೊ ಆ ನ್ಯೂಸ್ ಏನು, ಆ ಹೊಸ ಅಪ್ಡೇಟ್ ಏನು, ಅದ್ರ ಬಗ್ಗೆ ಹೇಳೋಣ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನನ್ನ ಅಂಬಿಟ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಾನು ಹೊಸ ಮಾಹಿತಿನ ನನ್ನ ಚಾನಲಲ್ಲಿ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಗೆ ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸ್ಬೋದು. ಸೊ ನೀವು ಏನಾದರೂ ಕಮೆಂಟ್ ಮಾಡಿದರೆ ಸೊ ನೆಕ್ಸ್ಟ್ ವಿಡಿಯೋನ ಅದೇ ರಿಲೇಟೆಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಅನಿಸಿಕೆ ಇದ್ದರೂ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಏನಿದೆ ಅದು ಅಮೌಂಟ್ ಒಂದು 2 ರಿಂದ 3 ತಿಂಗಳಾಯಿತು, ಯಾರಿಗೂ ಬರ್ತಾ ಇಲ್ಲ. ಸೊ ಈ ತುಂಬ ಜನರಿಗೆ ಡೌಟ್ ಇದೆ. ಸೊ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನು ಬರಬೇಕಾಗಿತ್ತು, ಸೊ ಅದು ಇನ್ನು ಮುಂದೆ ಬರುತ್ತೋ ಇಲ್ವೋ ಅಂತ. ಯಾಕಂದರೆ ಮೊನ್ನೆ ತಾನೇ ಲೋಕಸಭೆ ಎಲೆಕ್ಷನ್ದ ಒಂದು ರಿಸಲ್ಟ್ ಕೂಡ ಬಂತು. ಸೊ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಬಂದಿದ್ದರಿಂದ ಸೊ ಇನ್ನು ನಮ್ಮ 5 ಗ್ಯಾರಂಟಿ ಯೋಜನೆಗಳಿದೆ. ಸೊ ಯಾರಿಗೆಲ್ಲ ಅದರಿಂದ ಲಾಭ ಆಗ್ತಿದೆ, ಸೊ ಇನ್ನು ಮುಂದೆ ಅದು ಬರುತ್ತೋ ಇಲ್ವೋ ಅಂತ ತುಂಬ ಜನರಿಗೆ ಒಂದು ಡೌಟ್ಸ್ ಕೂಡ ಇದೆ. ಸೊ ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರದವರು ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಸರ್ಕಾರ ಯಾವುದೇ ಬರಲಿ, ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಸರ್ಕಾರ ಆಗಿರ್ಬೋದು, ಸೊ ಅದರಿಂದ ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಈ ಏನು ಯೋಜನೆ ಗ್ಯಾರಂಟಿ ಯೋಜನೆ ಏನಿದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ, ಅದನ್ನು ಕಂಟಿನ್ಯೂಸ್ಲಿ ಆಗಿ ನಾವು ಕೊಡ್ತಾ ಇರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬ ಜನರಿಗೆ ಡೌಟ್ಸ್ ಇರುತ್ತೆ, ಈಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಇನ್ನು ಮುಂದೆ ಬರುತ್ತೋ ಇಲ್ಲೋ ಅಂತ, ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರುತ್ತಿಲ್ಲೋ ಅಂತ. ಯಾಕೆಂದರೆ ಈಗ ಅನ್ನಭಾಗ್ಯ ಯೋಜನೆ ಆಯಿತು, ಈಗ 2-3 ತಿಂಗಳ ಏಪ್ರಿಲ್ ಮೇ ಆಗಿರ್ಬೋದು ಅಥವಾ ಜೂನ್ ಇದು ತಿಂಗಳಾಗಿರ್ಬೋದು. ಸೊ ಯಾರಿಗೂ ಸರಿಯಾಗಿ ಅಮೌಂಟ್ ಬರ್ತಿಲ್ಲ, ಕೆಲವೊಬ್ಬರಿಗೆ ಕ್ರೆಡಿಟ್ ಆಗ್ತಿದೆ, ತುಂಬ ಜನಕ್ಕೆ ಅಮೌಂಟ್ ಬರ್ತಿಲ್ಲ. ಸೊ ಅದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ಏನು ಹೇಳಿದ್ದಾರೆ ಅಂದರೆ, ಸೊ ಆದಷ್ಟು ಬೇಗ ಈ ತಿಂಗಳಿಂದಾನೇ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನು ಬರಬೇಕಾಗಿತ್ತು, ಸೊ ಈ ತಿಂಗಳಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಅಮೌಂಟ್ ಬರ್ತಾ ಇತ್ತು ಅದು ಕಂಟಿನ್ಯೂಸ್ಲಿ ಆಗಿ ಇನ್ನು ಮುಂದೆ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದು ಅಮೌಂಟ್ ಇಂದ ಅಕ್ಕಿ ಅಮೌಂಟ್ ಏನಿದೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹೆಚ್ಚುವರಿ 5 kg ಅಕ್ಕಿ ಅಮೌಂಟ್ ಏನು ಕೊಡ್ತೀನಿ ಅಂತ ಹೇಳಿದ್ರು, ಅದ್ರ ಬದಲಾಗಿ ಈಗ ಅಮೌಂಟ್ನ ಕೊಡ್ತಿದ್ದಾರೆ. ಸೊ ಕಂಟಿನ್ಯೂ ಮುಂದಿನ ತಿಂಗಳು ಈಗ ಬರೋ ದಿನಗಳಲ್ಲಿ ಕೂಡ ಅಮೌಂಟ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ಈಗ ಯಾವುದೇ ರೀತಿ ಡೌಟ್ಸ್ ಬೇಡ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, ಸೊ ಅದಕ್ಕೆ ತುಂಬ ಜನಕ್ಕೆ ಅಮೌಂಟ್ ಕೂಡ ಬರ್ತಾ ಇಲ್ಲ. ಸೊ ಇನ್ನು ಮುಂದೆ ಅವರಿಗೆ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ, ಸೊ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನು ಅದು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ತುಂಬ ಜನ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸೊ ಕ್ಯಾನ್ಸಲ್ ಮಾಡ್ತಾರೆ ಮೇಲೆ BJP ಸರ್ಕಾರ ಬಂದಿದೆ ಆ ರೀತಿ ಅಂತ. ಸೊ ಇದನ್ನು ಕಾಂಗ್ರೆಸ್ದವ್ರಿಗೆ ಖುದ್ದಾಗಿ ಹೇಳಿದ್ದಾರೆ, ನಮ್ಮ ರಾಜ್ಯ ಸರ್ಕಾರದವರು ಹೇಳಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆ, ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಇದು ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಾಗಿರ್ಬೋದು ಅಥವಾ ಅದ್ರ ಏನಾದರೂ ಲಾಭ ಸಿಗ್ತಾ ಇದೆ, ಅದು ಯಾವುದೇ ರೀತಿ ನಾವು ಯಾವುದೇ ಕಾರಣಕ್ಕೂ ಅದನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲಿವರೆಗೂ ಇವ್ರು ಸರ್ಕಾರ ಇರುತ್ತೆ ಅಲ್ಲಿವರೆಗೂ ಇದನ್ನು ಕಂಟಿನ್ಯೂಸ್ಲಿ ಆಗಿ ಕೊಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಟೆನ್ಷನ್ ತಗೋಬೇಕಾಗಿಲ್ಲ. ಸೊ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನು ಬರುತ್ತೆ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಿಮ್ಮ ಅಕೌಂಟ್ಗೆ DBT ಮುಖಾಂತರ ಕ್ರೆಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಇದೆಷ್ಟಲ್ಲ ಇವತ್ತಿನ ಸಿಕ್ಕಿರೋ ಮಾಹಿತಿ. ಸೊ ಈ ಮಾಹಿತಿ ಹೇಳೋಕ್ಕೋಸ್ಕರ ನಾನು ವಿಡಿಯೋನ ಮಾಡಿದೆ. ಮತ್ತು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಹಾಗೆ ನೀವು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾಕಂದರೆ ಶೇರ್ ಮಾಡಿದರೆ ಸೊ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಸೊ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಮತ್ತು ಫ್ರೆಂಡ್ಸ್, ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ವಿಡಿಯೋ ಜೊತೆ, ಹೊಸ ಇನ್ಫಾರ್ಮೇಷನ್ ಜೊತೆ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.